ಯದಾ ಯದಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕೋಲಾರದಿಂದ ಈ ಗೊಂದಲ ಆರಂಭವಾಯಿತು. ಕೋಲಾರದಲ್ಲಿ ಇದ್ದಕ್ಕಿದ್ದ ಹಾಗೆ SFI ಕಾರ್ಯಕರ್ತರು ನುಗ್ಗಿದ್ರು, ಅಲ್ಲಿ ದಾಂಧಲೆ ಮಾಡಿದರು. ಯಾವ ಕಾರಣದಿಂದ ನೀವು ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಏನೋ ಭಗವದ್ಗೀತೆ ಅಭಿಯಾನ ಮಾಡ್ತಾ ಇದ್ದೀರಿ, ಉತ್ತರ ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ರು. ಅದಾದ ಮೇಲೆ ವಾದ ಪ್ರತಿವಾದ, ಹೇಳಿಕೆಗಳು ಪ್ರತಿ ಹೇಳಿಕೆಗಳು ನಿರಂತರವಾಗಿ ನಡೀತಾನೆ ಇದೆ. ಹಾಗಾದರೆ ಭಗವದ್ಗೀತೆ ಅಭಿಯಾನ ನಡೆಸೋದು ತಪ್ಪ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಭಗವದ್ಗೀತೆ ಅಭಿಯಾನ. ಯದಾ ಯದಾ ಹಿ ಧರ್ಮಸ್ಯ ಇದೇನೋ ಅಭಿಯಾನನೋ ಅಭಿಮಾನನೋ ಸಂಬಂಧಪಟ್ಟವರು ಹೇಳಲಿಕ್ಕೆ ಬಂದಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಇವತ್ತು ನಮ್ಮ ಜೊತೆಗಿದ್ದಾರೆ, ಆಧ್ಯಾತ್ಮ ಚಿಂತಕರು. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ HR ನವೀನ್ ಕುಮಾರ್ SFI ರಾಜ್ಯಾಧ್ಯಕ್ಷರು. ಇವರಿಬ್ಬರ ಜೊತೆಗೆ CT ರವಿ ಕೂಡ ನಮ್ಮ ಜೊತೆಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. CT ರವಿ ಶಾಸಕರು, BJPಯ ಯುವ ಮುಖಂಡರು. ಮತ್ತೊಬ್ಬರು ನಮ್ಮ ಜೊತೆಗೆ ಬರುವಂಥವರು ವಿಧಾನ ಪರಿಷತ್ ಸದಸ್ಯ YSP ದತ್ತ JDSನ ಮುಖಂಡರು. ಇದೆಲ್ಲದರ ಜೊತೆಗೆ ರಾಮಜೋಯಿಸ್ರತ್ರನ್ನು ಕೂಡ ನಾವು ನೇರವಾಗಿ ಮಾತಾಡ್ತೀವಿ. ರಾಮಜೋಯಿಸ್ರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನ್ಯಾಯಮೂರ್ತಿ ರಾಮಜೋಯಿಸ್ ಜೊತೆಗೆ ಚಿಂತಕ GK ಗೋವಿಂದರಾವ್ ಕೂಡ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಸಾಕಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಕೋಲಾರದಿಂದ ಆರಂಭವಾಗಿರುವಂಥ ಘಟನೆ ಎಲ್ಲಿಗೆ ಬಂದು ನಿಂತಿದೆ, ಬನ್ನಿ, ಇಲ್ಲಿದೆ ಒಂದು ವರದಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಮಹಾಭಾರತ ಹಿಂದೂಗಳ ಪವಿತ್ರ ಗ್ರಂಥ. ಆ ಮಹಾಗ್ರಂಥದಲ್ಲಿನ ಒಂದು ಭಾಗವೇ ಭಗವದ್ಗೀತೆ. ಕುರುಕ್ಷೇತ್ರ ಯುದ್ಧದ ವೇಳೆ ಕೌರವರು ಗುರು ಅರ್ಜುನ ಮೇಲೆ ಯುದ್ಧ ಮಾಡಲು ಹಿಂದೇಟು ಹಾಕುವ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಯುದ್ಧ ನೀತಿ. ಆದರೆ ಈಗ ಆ ಭಗವದ್ಗೀತೆಯೇ ವಿವಾದ ಸೃಷ್ಟಿಸಿದೆ. ಅದಕ್ಕೆ ಕಾರಣವಾಗಿರುವುದು ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆ ಅಭಿಯಾನ ನಡೆಸಲು ಉತ್ತರ ಕನ್ನಡ ಜಿಲ್ಲೆಯ ಸೋಂಡಾ ಸ್ವರ್ಣವಲ್ಲಿ ಮಠದ ಗಂಗಾಧರೇಶ್ವರ ಸರಸ್ವತಿ ಸ್ವಾಮೀಜಿಗಳಿಗೆ ಅನುಮತಿ ನೀಡಿರುವ ಶಿಕ್ಷಣ ಸಚಿವರ ನಿರ್ಧಾರ. ಅಭಿಯಾನವೂ ಆರಂಭಗೊಂಡಿದೆ. ರಾಜ್ಯದ 13ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಠದ ಸ್ವಾಮೀಜಿಗಳು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಬೋಧಿಸುತ್ತಿದ್ದಾರೆ. ಭಗವದ್ಗೀತೆಯ ಪುಸ್ತಕಗಳನ್ನು ಉಚಿತವಾಗಿ ಹಂಚುತ್ತಿದ್ದಾರೆ. ಆದರೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟ್ ಮೆಟ್ಟಿಲು ಹಾಕಿವೆ. SF ಎಡಪಕ್ಷಗಳು ಹಾಗೂ ಕೆಲವು ವಿವಿಧ ಸಂಘಟನೆಗಳು ಭಗವದ್ಗೀತೆ ಅಭಿಯಾನದ ವಿರುದ್ಧ ಬೀದಿಗಿಳಿದಿವೆ. ಇದು ಸಂವಿಧಾನ ಬಾಹಿರ ಎಂದು ಕೂಗು ಹಾಕಿವೆ. ಹೀಗೆ ವಿರೋಧಿಸುವವರನ್ನು ದೇಶ ಬಿಟ್ಟು ಹೋಗಬಹುದು ಎಂದಿದ್ದಾರೆ ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಭಾರತೀಯ ವಿಚಾರವನ್ನು ಒಪ್ಪುವಂತವ್ರು ಯಾರೂ ಭಗವದ್ಗೀತೆಯನ್ನ ವಿರೋಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಈ ದೇಶದ ಧರ್ಮ ಸಂಸ್ಕೃತಿಯನ್ನ, ಈ ದೇಶದ ನಂಬಿಕೆಯ ವಿಷಯಗಳನ್ನ ಯಾರು ಗೌರವಿಸುವುದಿಲ್ಲೋ, ಯಾರು ಅದಕ್ಕೆ ಮಾನ್ಯತೆ ಮಾಡೋದಿಲ್ಲೋ, ಯಾರು ವಿದೇಶಿಯ ತತ್ವದ ಸಿದ್ಧಾಂತದ ಪ್ರೇರಣೆಗೆ ಒಳಪಟ್ಟಂತವ್ರು ಇದ್ದಾರೋ ಅವರು ಇದನ್ನ ವಿರೋಧಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಆ ವಿದೇಶಿಯರು ತಮ್ಮ ವಿಚಾರವನ್ನು ಮಂಡಿಸೋದಾದ್ರೆ ಅವರು ವಿದೇಶಕ್ಕೆ ಹೋಗ್ಲಿ ಹೊರತು ನಮ್ಮ ದೇಶದಲ್ಲಿ ಅವರಿಗೆ ಅವಕಾಶ ಇಲ್ಲ, ನಮ್ಮ ನಾಡಿನಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿದೆ. ಸರ್ಕಾರದ ನಿರ್ಧಾರ ತಪ್ಪು ಎನ್ನುವವರ ಮಧ್ಯೆಯೇ ಇದು ಅತ್ಯುತ್ತಮ ನಿರ್ಧಾರ. ಭಗವದ್ಗೀತೆಯಲ್ಲಿ ಜ್ಞಾನ ಭಂಡಾರವೇ ಇದೆ. ಮಕ್ಕಳ ಜ್ಞಾನದಾಹ ಹೆಚ್ಚಿಸುವ ಕ್ರಮ ಎಂದಿದ್ದಾರೆ ಸಾಹಿತಿ ಚಿದಾನಂದ ಮೂರ್ತಿ. ಇದನ್ನು ವಿರೋಧಿಸುವವರು ಭಗವದ್ಗೀತೆ ಅಭಿಯಾನ ಪ್ರಗತಿಪರ ಶಿಕ್ಷಣಕ್ಕೆ ಮಾರಕ ಎನ್ನುತ್ತಿದ್ದಾರೆ. ಸರ್ಕಾರ ಏನು ಭಗವದ್ಗೀತೆ ಪ್ರವಚನವನ್ನ ಮಾಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಶಾಲೆಗಳಿಗೆ ಸರ್ಕ್ಯುಲರ್ ಅನ್ನ ಹೊರಡಿಸಿದೆ. ಆ ಸರ್ಕ್ಯುಲರ್ ಅನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿ SFI ಇಂದು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು. ಹೀಗೆ ಭಗವದ್ಗೀತೆ ಅಭಿಯಾನ ವಿವಾದಗಳ ಮೂಟೆ ಹೊತ್ತುಕೊಂಡು ನಿಂತಿದೆ. ಚರ್ಚೆಯಾಗುತ್ತಿರುವುದು ಭಗವದ್ಗೀತೆ ಸರಿನಾ ತಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆ ಅಭಿಯಾನದ ಹಿಂದಿನ ಉದ್ದೇಶ. ಇದು ಜಾತ್ಯತೀತ ರಾಷ್ಟ್ರಕ್ಕೆ ಬೇಕಿರಲಿಲ್ಲ ಅನ್ನುವ ವಾದವಿದೆ. ಖುರಾನ್ ಬೈಬಲ್ ಅಭಿಯಾನಕ್ಕೆ ಯಾರಾದರೂ ಮುಂದೆ ಬಂದ್ರೆ ಅದನ್ನು ಪರಿಶೀಲಿಸುವುದಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಶಿಕ್ಷಣದಲ್ಲಿ ಧರ್ಮ ಬೇಕಾ? ಅದು ಈಗಿನ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಚಕ್ರವರ್ತಿ ಸೂಲಿಬೆಲೆ ನಮ್ಮ ಜೊತೆಗಿದ್ದಾರೆ, ಆಧ್ಯಾತ್ಮ ಚಿಂತಕರು. ಚಕ್ರವರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ನನ್ನ ಎಡಭಾಗದಲ್ಲಿದ್ದಾರೆ HR ನವೀನ್ ಕುಮಾರ್ SFI ರಾಜ್ಯಾಧ್ಯಕ್ಷರು. ನವೀನ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ CT ರವಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. CT ರವಿ BJPಯ ಯುವ ಮುಖಂಡರು, ಶಾಸಕರು. ಮತ್ತು YSP ದತ್ತ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ವಿಧಾನ ಪರಿಷತ್ ಸದಸ್ಯರು. ನಾನು ಆರಂಭದಲ್ಲೇ ಹೇಳಿದೆ, ನ್ಯಾಯಮೂರ್ತಿ ರಾಮಜೋಯಿಸ್ ಕೂಡ ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ GK ಗೋವಿಂದರಾವ್ ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ, ಚಿಂತಕರು.
ಜೊತೆಗೆ ಕಾಗೇರಿ ಅವರನ್ನು ಕೂಡ ನಾವು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬನ್ನಿ, ನವೀನ್ ಕುಮಾರ್ ಅವರಿಂದ ನಾನು ಆರಂಭ ಮಾಡ್ತಾ ಇದ್ದೀನಿ. SFI ರಾಜ್ಯಾಧ್ಯಕ್ಷರು ನವೀನ್, ಬಹುಶಃ ಏನು ಅಂದರೆ ಇಷ್ಟೆಲ್ಲ ಗೊಂದಲದ ರಿಗಾರ್ಡ್ಸ್ ನಿಮ್ಗಳಿಗೆ ಹೋಗಬೇಕು. ಯಾಕಂದರೆ ಕೋಲಾರದಲ್ಲಾದಂಥ ಗಲಾಟೆ ಏನಿದೆ ಅದು ಅಲ್ಲಿಂದ ಇಲ್ಲಿ ತನಕ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ನಿಜಕ್ಕೂ ಇದರ ಅಗತ್ಯ ಇತ್ತು ಅಂತ ಅನಿಸುತ್ತೆ ತಮಗೆ? ಮೊದಲಿಗೆ ನಾನು 2-3 ವಿಚಾರಗಳನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. 6ನೇ ತಾರೀಕು ಕೋಲಾರದಲ್ಲಿ ಏನು ಈ ಚರ್ಚೆ ಪ್ರಾರಂಭ ಆಯಿತು, ಆ ಚರ್ಚೆ ಪ್ರಾರಂಭ ಆಗೋದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಇದೆ. ಅವತ್ತು ಆ ಕಾಲೇಜಿನಲ್ಲಿ ಪರೀಕ್ಷೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 144 ಸೆಕ್ಷನನ್ನು ಜಿಲ್ಲಾಡಳಿತ ಜಾರಿಗೆ ತಂದಿತ್ತು. ಈ 144 ಸೆಕ್ಷನ್ ಜಾರಿಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಮೈಕ್ ಹಾಕಿ ಶಿರಸಿಯ ಸ್ವರ್ಣವಲ್ಲಿ ಸ್ವಾಮೀಜಿಗಳು ಭಗವದ್ಗೀತೆಯನ್ನು ಬೋಧನೆ ಮಾಡೋದಕ್ಕೆ ಅಂತೇಳಿ ಪ್ರಾರಂಭ ಮಾಡಿದರು. ಅಲ್ಲಿಯ ವಿದ್ಯಾರ್ಥಿಗಳು SFIನ ಮುಖಂಡರಿಗೆ ಫೋನ್ಗಳು ಮಾಡಿ ಕಂಪ್ಲೇಂಟ್ ಮಾಡಿ ನಮಗೆ ತೊಂದರೆ ಆಗ್ತಾ ಇದೆ ಇದರಿಂದ ಅಂತೇಳಿ ಹೇಳಿದಕ್ಕೆ ಅದನ್ನು ವಿಚಾರಿಸೋದಕ್ಕೆ ಅಂತೇಳಿ ಫಸ್ಟು SFIನ ಕೇವಲ 4-5 ಜನ ಕಾರ್ಯಕರ್ತರು ಹೋಗಿದ್ರು. ಇವತ್ತು ಹೇಗೆ ರಾಜ್ಯಾದ್ಯಂತ ಬಿಂಬ ಆಗ್ತಾಯಿದೆ ಅಂದರೆ ನಾವು ದಾಂಧಲೆ ಮಾಡಿದೆವು, ಗೂಂಡಾಗಿರಿ ಮಾಡಿದೆವು ಅಂತಕ್ಕಂಥ ಒಂದು ವಿಚಾರ ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಈ ವಿಚಾರವನ್ನು ನಾನು ಸ್ಪಷ್ಟಪಡಿಸೋಕೆ ಬಯಸ್ತೀನಿ. ಈಗ 144 ಸೆಕ್ಷನ್ ನಡೀತಾ ಇರೋದ್ರಿಂದ ನೀವು ಇವತ್ತು ಈ ಕಾರ್ಯಕ್ರಮ ಮಾಡಬೇಡಿ, ಈಗ ರದ್ದುಗೊಳಿಸಿ ಆಮೇಲೆ ಚರ್ಚೆ ಮಾಡಿ, ಬೇಕಾದರೆ ನೀವು ಎಲ್ಲಿ ಮಾಡಬೇಕು ಏನು ಎತ್ತ ಅನ್ನೋದನ್ನು ಚರ್ಚೆ ಮಾಡೋಣ ಅಂತೇಳಿ ನಮ್ಮವ್ರು ಹೇಳಿದೆ. ಆ ತಕ್ಷಣವೇ ಸ್ವಾಮೀಜಿಯ ಜೊತೆಗಿದ್ದಂಥ 25-30 ಜನ ಅವರ ಬೆಂಬಲಿಗರು ನಮ್ಮ ಕಾರ್ಯಕರ್ತರ ಮೇಲೆ ಹೆರಗಿದ್ರು. ಹೆರಿಗೆ ಅಲ್ಲಿ ಗಲಾಟೆಗಳಾಗಿದ್ದಾವೆ. ಇದು ಮೊದಲಿಗೆ ನಡೆದಿರ್ತಕ್ಕಂಥ ಅಂದರೆ ಸ್ವಾಮೀಜಿಯವರು 144 ಸೆಕ್ಷನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ. ಇದು ಒಂದನೇದು. ಎರಡನೇದು ಬಹಳ ಮುಖ್ಯವಾಗಿ, ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಕಲಿಸಬೇಕು ಅಂತಕ್ಕಂಥ ವಿಚಾರ ನೋಡಿ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಧರ್ಮ ನಿರಪೇಕ್ಷತೆಯನ್ನು ನಾವು ಒಪ್ಕೊಂಡಿದ್ದೀವಿ. ಭಾರತದ ಸಂವಿಧಾನದ ಮೂಲಕ ಇಲ್ಲಿ ಎಲ್ಲ ಧರ್ಮವನ್ನು ನಾವು ಸಮಾನವಾಗಿ ನೋಡ್ತೀವಿ. ಯಾವುದೇ ಒಂದು ಧರ್ಮದ ಧರ್ಮಗ್ರಂಥವನ್ನು ಶಾಲೆಯ ಮಕ್ಕಳಿಗೆ, ಅದರಲ್ಲೂ 6-7ನೇ ತರಗತಿಯ ಅಪ್ರಾಪ್ತ ಮನಸ್ಸಿನ ಮಕ್ಕಳಿಗೆ ಅದನ್ನು ಬೋಧಿಸೋದಿದೆಯಲ್ಲ, ಅದು ಅಷ್ಟೊಂದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆ ಇದು ನಾವು ಅಲ್ಲ, ಇದೇನು ದಿಢೀರ್ನೇ ಆರಂಭವಾಗಿದೆ ಅಂತಂತೀರ ನೀವು? ಈಗ ನಮಗೆ ಜ್ಞಾಪಕ ಇದ್ದ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಈ ರಾಮಾಯಣ ಮಹಾಭಾರತದ ಎಕ್ಸಾಮ್ಗಳು ಕಟ್ತಾ ಇದ್ವಿ. ಈ ರೀತಿ ಬೇರೆ ಬೇರೆ ಒಂಥರ ಸ್ಪರ್ಧೆಗಳು ನಡೀತಾ ಇದ್ವು. ಈಗ ವೈಯಕ್ತಿಕವಾಗಿ ಸ್ಪರ್ಧೆಗಳು ನಡೆಯೋದು ಅಥವಾ ವೈಯಕ್ತಿಕವಾಗಿ ಭಗವದ್ಗೀತೆನ ಕಂಠಪಾಠ ಮಾಡೋದು, ವೈಯಕ್ತಿಕವಾಗಿ ಅದನ್ನು ಗೌರವಿಸೋದು, ಪೂಜಿಸೋದು, ಅದಕ್ಕೆ ನಮ್ಮ ಯಾವುದೇ ವಿರೋಧ ಇಲ್ಲ. ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವನವನ ಧರ್ಮಗ್ರಂಥವನ್ನು ಪೂಜೆ ಮಾಡೋದಕ್ಕೆ, ಅದನ್ನು ಅನುಸರಿಸೋದಕ್ಕೆ ಎಲ್ಲ ರೀತಿಯ ಮುಕ್ತ ಅವಕಾಶಗಳಿದೆ. ಆದರೆ ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಧರ್ಮದ ಧರ್ಮಗ್ರಂಥವನ್ನು ನೀವು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯವನ್ನು ರಾಜ್ಯ ಸರ್ಕಾರ ಇಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ನವೀನ್, ಒಂದು ಮೆಸೇಜ್ ಬಂದಿದೆ ನನಗೆ. 9945108393 ಇಂದ ಒಂದು ಮೆಸೇಜ್ ಬಂದಿದೆ ನನಗೆ. ನನ್ನ ಮಗನ ಬಿಷಪ್ ಕಾಟನ್ ಸ್ಕೂಲ್ನಲ್ಲಿ ಈಗಲೂ ಬೈಬಲ್ ಒಂದು ಸಬ್ಜೆಕ್ಟ್, ಇದಕ್ಕೇನಂತೀರಿ ಅನ್ನುವಂಥ ಒಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಸಂಬಂಧಪಟ್ಟಂಥವ್ರ ಹತ್ರ ಮಾತಾಡೋಣ ನಾನು. ಆದರೆ ಅದಕ್ಕಿಂತ ಮೊದಲು ಚಕ್ರವರ್ತಿಗಳೇ, ತಮ್ಮ ಒಂದು ನಿಲುವೇನು? ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬೇಡ. ನೀವು ಮೊದಲನೇದೊಂದು ಮಾತನ್ನು ಹೇಳಿದಾರವರು, 4-5 ಜನ ಕಾರ್ಯಕರ್ತರು ಹೋದರು, ದಾಂಧಲೆ ನಡೀತು. ಯೋಚನೆ ಮಾಡಿ, 25 ಜನ ಈ ಕಡೆ ಇದ್ದು 4 ಜನ ಆ ಕಡೆ ಇದ್ದು ದಾಂಧಲೆ ನಡೆದಿದ್ದರೆ ಆ 4 ಜನರ ಪರಿಸ್ಥಿತಿ ಏನಾಗಬೇಕಿತ್ತು? ಏನೂ ಆಗಲಿಲ್ಲ. ಅಂದರೆ ವಾಸ್ತವ ಸ್ಥಿತಿ ಏನು ಅಂತಂದರೆ, ಇಲ್ಲಿಗೆ ಹೋದಾಗ 4 ಜನ ಕಾರ್ಯಕರ್ತರು ಮಾತನಾಡಿದ್ದಾರೆ, ಉಚ್ಚಕಂಠದಲ್ಲಿ ಅವರು ತಮ್ಮದೇ ವಿಚಾರಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಆಗ ಸ್ವಾಮೀಜಿ ಶಾಂತವಾಗಿ ಕುಳಿತಿದ್ದಾರೆ. ಆಗ ಇದು ಆಶ್ಚರ್ಯದ ಸಂಗತಿ, ಅಲ್ಲಿನ ಪ್ರಿನ್ಸಿಪಲ್, ಈ ಮಾತನ್ನು ದಯವಿಟ್ಟು ಎಲ್ಲರೂ ನೋಟ್ ಮಾಡಬೇಕು ವೀಕ್ಷಕರೆಲ್ಲ, ಆ ಯಾವ ಕಾಲೇಜಿನ ಬಗ್ಗೆ ನೀವು ಮಾತಾಡ್ತಿದ್ದೀರೋ ಆ ಕಾಲೇಜಿನ ಪ್ರಿನ್ಸಿಪಲ್ ಒಬ್ಬ ಮುಸಲ್ಮಾನ್ ಹೆಣ್ಮಗಳು, ಏನೋ ಬಾನು ಅಂತ ಆಕೆ ಹೆಸರು. ಆ ಹೆಣ್ಮಗಳು ಸ್ವಾಮೀಜಿಗೆ ಫಲಪುಷ್ಪಗಳನ್ನು ಅರ್ಪಿಸಿದ್ದಾರೆ. ಸ್ವಾಮೀಜಿ ಒಳಗೆ ಹೋಗ್ಬೇಕಾದ್ರೆ ಆ ಹೆಣ್ಮಗಳನ್ನು ಕೇಳಿದ್ದಾರೆ, ಎಕ್ಸಾಮ್ ನಡೀತಿದ್ಯಾ? ಆಕೆ ಹೇಳಿದ್ದಾಳೆ, ಸ್ವಾಮೀಜಿ ಎಕ್ಸಾಮ್ ಮುಗಿದಿದೆ, ಹೀಗಾಗಿ ನಾವು ಆರಾಮಾಗಿ ಬರ್ಬೋದು ಅಂತ. ಅಷ್ಟು ವಿದ್ಯಾರ್ಥಿಗಳನ್ನೆಲ್ಲ ಕೂರಿಸ್ಕೊಂಡಿದ್ದಾರೆ. ಹೀಗಾಗಿ ಸ್ವಾಮೀಜಿ ಮಾತು ಶುರು ಮಾಡಿದ್ದಾರೆ. ನಾನು ಮಾತಾಡ್ಬಿಡ್ತೀನಿ. ಇದಾದ ಕೆಲವೇ ಹೊತ್ತಿನಲ್ಲಿ 4-6 ಜನ ಬಂದು ಸ್ವಾಮೀಜಿ ಮಾತಾಡ್ಬೇಕಾದ್ರೆ ದಾಂಧಲೆ ಮಾಡಿದ್ದಾರೆ. ಆಶ್ಚರ್ಯದ ಸಂಗತಿ ರಂಗನಾಥ್, ನೀವು ಬೇಕಿದ್ರೆ ಇದನ್ನು ವೆರಿಫೈ ಮಾಡಿ. ಇವರ ಮಾತುಗಳನ್ನು ಕೇಳಲಿಕ್ಕಾಗದೆ ಈ SFIನವರು, ನೀವು ಎಡಕ್ಕೆ ಕೂರಿಸಿದಾಗಲೇ ನಿಮ್ಗೆ ಅರ್ಥ ಆಗಬೇಕು, SFIನವ್ರ ಮಾತುಗಳನ್ನು ಕೇಳಲಿಕ್ಕಾಗದೆ ಒಂದು ಹೆಣ್ಣು ಮಗು ಎದ್ದು ನಿಂತು ತನ್ನ ಕೈಯಲ್ಲಿದ್ದ ಭಗವದ್ಗೀತೆ ಪುಸ್ತಕ ತಗೊಂಡು ಭಗವದ್ಗೀತೆ ಶ್ಲೋಕ ಓದ್ಲಿಕ್ಕೆ ಶುರು ಮಾಡಿದೆ. ಆಗ ಕೋಪಿಸ್ಕೊಂಡು ಆ ಪುಸ್ತಕ ಹರಿದಾಕಿದ್ದಾರೆ ನಿಮ್ಮ ಕಾರ್ಯಕರ್ತರು. ಮತ್ತೊಂದು ಪಕ್ಕದ ಪುಸ್ತಕವನ್ನು ತಗೊಂಡು ಓದ್ಲಿಕ್ಕೆ ಶುರು ಮಾಡಿದ್ದಾಳೆ. ಇದೆಲ್ಲ ಈ ಬಾನು ಅನ್ನುವಂಥ ಹೆಣ್ಮಗಳ ಹೆಡ್ ಮಿಸ್ಟ್ರೆಸ್ ಪ್ರಿನ್ಸ್ಗೆ ರಿಪೋರ್ಟ್ ಮಾಡಿದ್ದಾರೆ. ಇದು ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ರಿಪೋರ್ಟ್ ಕೂಡ ಆಗಿದೆ. ಇಷ್ಟೆಲ್ಲ ಆದ ನಂತರ ಸ್ವಾಮೀಜಿ ಈ 4 ಜನರನ್ನ ಕೊನೆ ಹಂತದಲ್ಲಿ ಮಾತನಾಡ್ಲಿಕ್ಕೆ ಕರೆದಾಗ 4 ಜನ ಏಕಾಏಕಿ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ ಸ್ವಾಮೀಜಿಗೆ ತುಂಬಾ ನೋವಾಗಿ ತಾವಿಳಿದು ಹೊರಟಿದ್ದಾರೆ. ಇನ್ನೊಂದು ನೋವಿನ ಸಂಗತಿ, ಇಡೀ ರಾಜ್ಯಕ್ಕೆ ಗೊತ್ತಾದ್ರೂ ಚಿಂತೆ ಇಲ್ಲ, ಒಬ್ಬ ವ್ಯಕ್ತಿ, ನನಗೆ ಆತನ ಹೆಸರು ಗೊತ್ತಾಗ
ಗೊತ್ತಾಗ್ಲಿಲ್ಲ, ಆ ವ್ಯಕ್ತಿ ಹೋಗಿ ಸ್ವಾಮೀಜಿ ಪೀಠಕ್ಕೆ ಕಾಲಿಂದ ಜಾಡಿಸಿ ಒದ್ದಿದ್ದಾರೆ. ಯಾವ ಪೀಠವನ್ನ ಇವತ್ತಿಗೂ ಕೂಡ ಇಡೀ ಸಮಾಜ, ನಾನು ಆ ಸ್ವಾಮೀಜಿ ಹೇಳ್ತೀನಿ ಕೇಳಿ, ನೀವು ಹೇಳಿದ ಸುಳ್ಳು, ನಾನು ನೇರವಾಗಿ ಆನಂತರದ ದಿನಗಳಲ್ಲಿ ಅದು ಚರ್ಚೆಗೆ ಬರುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ, ಈ ಪ್ರಶ್ನೆ ಪ್ರಾಂಶುಪಾಲರು ಫಲಪುಷ್ಪಗಳನ್ನ ಸ್ವಾಮೀಜಿ ಕೊಟ್ಟು ಸ್ವಾಗತ ಮಾಡೋರು ಅಂತ ಹೇಳಿದ್ರೆ ಸರ್ಕಾರದ ಸುತ್ತೋಲೆ ಇದೆ. ಸರ್ಕಾರವೇ ನೇರವಾಗಿ DDP ಕಚೇರಿಯ ಮೂಲಕ ಭಗವದ್ಗೀತೆ ಅಭಿಯಾನ ನಡೆಸಬೇಕು ಅಂತ ಹೇಳಿ ಸರ್ಕಾರಿ ಸುತ್ತೋಲೆ. ಅದೇ ಪ್ರಾಂಶುಪಾಲರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರು ಏನ್ ಹೇಳಿದ್ದಾರೋ ಹಾಗೆ ನಡೆದಿಲ್ಲ, ಸ್ವಾಮೀಜಿ ಹೇಳಿದಿರಂತೆ ನಡೆದಿರೋದು ನಿಜ ಅಂತ ಖುಷಿ. ಇನ್ನೊಂದು ಅಂಶ ಇದೆ, 144 ನ ವೈಲೇಟ್ ಮಾಡಿರ್ತಕ್ಕಂಥ ಸ್ವಾಮೀಜಿ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. SFI ನ ಕಾರ್ಯಕರ್ತನ ಬಂಧನಕ್ಕೊಳಪಡಿಸಿ ನಾವು FIR ಫೈಲ್ ಆಗಿದೆ, ಕೂಡ ಇದುವರೆಗೂ ಸ್ವಾಮೀಜಿ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಲ್ಲರಿಗೂ ಒಂದೇ ಆದ್ರೆ SFI ನ ಕಾರ್ಯಕರ್ತರು ದಾಂಧಲೆ ಮಾಡಿದ್ರು ಅಂತ ಹೇಳಿ ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ 144 ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸ್ವಾಮೀಜಿಯ ಮೇಲೆ ಯಾಕೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲ? 144 ಸೆಕ್ಷನ್ ಆ ಮಧ್ಯೆ ಬಿಡುಗಡೆ ಆಗಿತ್ತು, 2 ಗಂಟೆಗಳ ಕಾಲ 144 ಸೆಕ್ಷನ್ ಬಿಡುಗಡೆ ಆಗಿತ್ತು, ಚರ್ಚೆ ನಡೆದಿರೋದು. ಓಕೆ, ಈಗ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಬನ್ನಿ, ನಾನು ಒಂದು ಮೆಸೇಜ್ ಬಗ್ಗೆ ಹೇಳ್ತಾ ಇದ್ದೆ. ಆ ಮೆಸೇಜ್ ಕಳಿಸಿದಂಥ ವ್ಯಕ್ತಿ GV ಕೃಷ್ಣ, ಲೆಕ್ಕ ಪರಿಶೋಧಕರು, ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ಏನು ಹೇಳ್ತೀರಿ ತಾವು? ಕಾರ್ಯಕ್ರಮ ನೋಡ್ತಿರ್ಬೇಕಾದ್ರೆ ನನಗೊಂದು ಮೆಸೇಜ್ ಕಳಿಸಿದ್ರಿ, ನನ್ನ ಮಗ ಓದ್ತಿರುವಂಥ ಬಿಷಪ್ ಕಾಟನ್ ನಲ್ಲಿ ಇವತ್ತೂ ಕೂಡ ಬೈಬಲ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ತಾವು ಹೇಳ್ತಿರುವಂಥದ್ದು, ಏನು ಹೇಳ್ತೀರಿ ತಾವು? ಅದೇ ಈ ವಿಷಯ ನೋಡಿದಾಗ ನನ್ಗನ್ನಿಸ್ತು, ಈ ತರ ಒಂದು ಅಭಿಯಾನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ SFI ನವರು ಅದನ್ನ ಅಪೋಸ್ ಮಾಡೋದಾದ್ರೆ, ನಾನು ಹೇಳಿದ್ನಲ್ಲ ಈಗ ಬಿಷಪ್ ಕಾಟನ್ ಸ್ಕೂಲ್ ನಲ್ಲಿ ಈಗಲೂ ಸಹ ಒಂದು ಗ್ರೇಡೆಡ್ ಸಬ್ಜೆಕ್ಟ್ ಅಂತ ಮಾಡಿ ಎಕ್ಸಾಮ್ ಸಹ ಮಾಡಬೇಕು. ಮುಸಲ್ಮಾನರಾಗ್ಲಿ, ಹಿಂದೂಗಳಾಗ್ಲಿ, ಅಥವಾ ಈವನ್ ಕ್ರಿಶ್ಚಿಯನ್ಸ್ ಆಗ್ಲಿ, ಎಲ್ಲರೂ ಸೇರಿ ಅದು ಬರಿಬೇಕು. ಆ ವಿಷಯ ಯಾಕೆ SFI ನವ್ರು ಮಾತಾಡ್ಲಿಲ್ಲ? ಇದೇನಾಗ್ಬಿಟ್ಟಿದೆ ಅಂತಂದ್ರೆ, ಈ ಸೆಕ್ಯುಲರ್ ನಾನ್ ಸೆಕ್ಯುಲರ್ ಅಂತ ಪಾರ್ಟಿ ವೈಸ್ ಪಾಲಿಟಿಕ್ಸ್ ಮಾಡ್ಕೊಂಡ್ಬಿಟ್ಟು ಬರೀ ಹಿಂದೂಗಳು ಮಾಡೋ ವಿಷಯದಲ್ಲಿ ಮಾತ್ರ ಸೆಕ್ಯುಲರಿಸಂ ಬರುತ್ತೆ ಇವ್ರಿಗೆ. ಇದೇ SFI ನವರಿಗೆ ಏನಾಗಿದೆ, ನಾಳೆ ಹೋಗಿ ಬಿಷಪ್ ಕಾನ್ಸಲ್ ಹೋಗಿ ಕೇಳಿ ಅವರು ಯಾತಕ್ ಮಾಡ್ತಾ ಇದಾರೋ ಇಲ್ವೋ, ಎಕ್ಸಾಮ್ ಇದೆಯೋ ಇಲ್ವೋ, ಯಾಕೆ ಹಿಂದೂಗಳು ಮುಸಲ್ಮಾನರು ಬರಿಬೇಕು, ಅವ್ರಿಗೆ ಯಾಕೆ ಮಾರ್ಕ್ಸ್ ಕೊಡ್ಬೇಕು ಆ ಸಬ್ಜೆಕ್ಟ್ ಅಲ್ಲಿ, ಅದಕ್ಕೆ ಪಾಸ್ ಆದ್ರೆ ಮಾತ್ರ ಮುಂದಿನ ಕ್ಲಾಸ್ಗೆ ಹೋಗ್ಬೇಕು. ಈ ತರ ಒಂದು ಸುಡೋ ಸೆಕ್ಯುಲರಿಸಂ ಅಂತ ಹೇಳ್ತಾರೆ ನೋಡಿ, ಅದು ಮಾಡೋದ್ರಿಂದಾನೇ ಇದೆಲ್ಲ ನಡೀತಾ ಇರೋದು. ಆಮೇಲೆ ಭಗವದ್ಗೀತೆನಲ್ಲಿ ಅಂತ ಧರ್ಮದಲ್ಲಿ ಬೇರೆ ಧರ್ಮ ದ್ವೇಷಿಸುವಂತ ವಿಷಯ ಯಾವುದೂ ಇಲ್ಲ. ಅದೊಂದು ಮುಖ್ಯವಾಗಿ ಅವ್ರು ತಿಳ್ಕೋಬೇಕು. ಯಾವುದೇ ಜಿಹಾದ್ ಆಗ್ಲಿ ಹೇಳ್ಕೊಟ್ಟಿಲ್ಲ. ಮನುಷ್ಯನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯ ಆಗ್ಲಿ, ಅದನ್ನ ವಿಷಯ ಎಲ್ಲ ವಿಸ್ತೃತವಾಗಿ ಹೇಳಿದಾಗ, ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ಹಿಂದೂಗಳು ಯಾವತ್ತು ನೋಡಿ, ಇವತ್ತು ಗಾಂಧೀಜಿನ ಹೇಳಿದ್ರು, ಈಶ್ವರ ಅಲ್ಲ ತೇರೋ ನಾಮಂತ. ಇದು ಒಂದು ಮಾತು ನೀವು ಮುಸಲ್ಮಾನರಿಂದಾಗ್ಲಿ ಅಥವಾ ಕ್ರಿಶ್ಚಿಯನ್ನಿಂದಾಗ್ಲಿ ಹೇಳಿಸ್ಬಿಡಿ, ಖಂಡಿತ ನಾವು ಅವ್ರು ಏನ್ ಹೇಳ್ತಾರೋ ಒಪ್ಕೊಳ್ಳೋಣ. ಈ ತರ ಸೆಕ್ಯುಲರಿಸಮ್ ನ ಸುಮ್ನೆ ಅವ್ರಿಗೆ ಬೇಕಾದಂಗೆ ಇಂಟರ್ಪ್ರಿಟ್ ಮಾಡೋದು, ಬೇಕಾದಾಗೆ ಇವರು ಎಕ್ಸಾಮ್ ನಡೆಸೋದನ್ನ ಇವರು ಬರೀ ಭಗವದ್ಗೀತೆ ವಿಷಯ ಮಾತಾಡ್ತಾರೆ, ಈ ಬೈಬಲ್ ವಿಷಯ ಮಾಡೋದಿಲ್ಲ. ಅಂದ್ರೆ ಕೃಷ್ಣ ಅವರೇ, ತಾವು ಹೇಳೋ ಪ್ರಕಾರ ಹಾಗಾದ್ರೆ ನಿಮ್ ಮಗ ಓದ್ತಿರುವಂತ ಬಿಷಪ್ ಕಾಟನ್ ಸ್ಕೂಲ್ ಅಲ್ಲಿ ನಿಜಕ್ಕೂ ಒಂದು ಸಬ್ಜೆಕ್ಟ್ ಇದೆಯಾ ಹಾಗಾದ್ರೆ? ಖಂಡಿತ. ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಅಷ್ಟು ಜನ ಮಕ್ಕಳದು ತೆಗೆದು ನೋಡಿ, ಇಲ್ಲ ಅಂತಂದ್ರೆ ನಾನು ಏನೇ ಶಿಕ್ಷಕರು ರೆಡಿ ಇದೀನಿ. ಓಕೆ, ಸೊ ಧನ್ಯವಾದ ಕೃಷ್ಣ ಅವ್ರ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಇದಕ್ಕಿದ್ದ ಹಾಗೆ ನನಗೊಂದು ಮೆಸೇಜ್ ಬಂತು, ಅದ್ರಲ್ಲಿ ಅವ್ರು ಹೇಳಿದ್ದೇನೆಂದರೆ ಬಿಷಪ್ ಕಾಟನಲ್ಲಿ ಈಗಲೂ ಕೂಡ ಬೈಬಲ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟು, ಅದ್ರ ಬಗ್ಗೆ ಯಾಕೆ ಇವರು ಪ್ರಶ್ನೆ ಮಾಡಲ್ಲ ಅಂತ. ನಿಜ, ಸೊ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಕ್ರವರ್ತಿ ಆಗಿರ್ಬೋದು ಅಥವಾ ನಮ್ಮ SFI ನವೀನ್ ಕುಮಾರ್ ಆಗಿರ್ಬೋದು, ಏನು ಹೇಳ್ತಾರೆ ಕಾರಣ. ನಮ್ಮ ಜೊತೆಗೆ ಈಗ CT ರವಿ ಮತ್ತು YSV ದತ್ತ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಚರ್ಚೆ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.